Science, Class 7, Chapter 9. Motion, ಚಲಿಸುವುದು ಅಥವಾ ಸ್ಥಳ ಬದಲಾಯಿಸುವುದು, ಚಲನೆ. Straight line, ಭಾಗದ ಅಥವಾ ವಕ್ರವಾಗದ ರೇಖೆ, ನೇರ ರೇಖೆ. Circular, ವೃತ್ತದ ಆಕಾರದಲ್ಲಿರುವ ಅಥವಾ ವೃತ್ತದಲ್ಲಿ ಚಲಿಸುವ, ವೃತ್ತಾಕಾರ. Periodic, ನಿಯಮಿತ ಕಾಲಾವಧಿಯಲ್ಲಿ ಸಂಭವಿಸುವ, ಆವರ್ತಕ. Legacy, ಹಿಂದಿನಿಂದ ಬಂದಿರುವಂಥದ್ದು, ಪರಂಪರೆ. Soldiers, ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಜನರು, ಸೈನಿಕರು. ಮಾರ್ಚ್ ಪಾಸ್ಟ್, ಸೈನಿಕರು ಅಥವಾ ಒಂದು ಗುಂಪಿನಿಂದ ಮಾಡುವ ಔಪಚಾರಿಕ ನಡಿಗೆ. ಬುಲಕ್ ಕಾರ್ಟ್, ಎತ್ತುಗಳಿಂದ ಎಳೆಯುವ ಗಾಡಿ, ಎತ್ತಿನ ಗಾಡಿ. ಅಥ್ಲೆಟ್, ಕ್ರೀಡೆಗಳಲ್ಲಿ ವಿಶೇಷವಾಗಿ ಓಟ ಮತ್ತು ಜಿಗಿತದಲ್ಲಿ ನಿಪುಣನಾದ ವ್ಯಕ್ತಿ, ಕ್ರೀಡಾಪಟು. ರೇಸ್, ಯಾರು ಅತಿ ವೇಗವಾಗಿರುತ್ತಾರೆಂದು ನೋಡುವ ಸ್ಪರ್ಧೆ, ಓಟದ ಸ್ಪರ್ಧೆ. ಪೆಡಲ್, ಯಂತ್ರವನ್ನು, ಉದಾಹರಣೆಗೆ ಸೈಕಲ್ನಂತಹ, ಚಲಾಯಿಸಲು ಪಾದದಿಂದ ಒತ್ತುವ ಲಿವರ್. ಬೈಸಿಕಲ್, ಎರಡು ಚಕ್ರಗಳು, ಹ್ಯಾಂಡಲ್ ಬಾರುಗಳು ಮತ್ತು ಪೆಡಲ್ಗಳಿರುವ ವಾಹನ, ಸೈಕಲ್. ಅರ್ತ್, ನಾವು ವಾಸಿಸುವ ಗ್ರಹ, ಭೂಮಿ. ಸನ್, ನಮಗೆ ಬೆಳಕು ಮತ್ತು ಶಾಖವನ್ನು ನೀಡುವ ನಕ್ಷತ್ರ, ಸೂರ್ಯ. ಸ್ವಿಂಗ್, ಹಗ್ಗಗಳು ಅಥವಾ ಸರಪಳಿಗಳಿಂದ ನೇತಾಡುವ ಆಸನ, ಅದರ ಮೇಲೆ ನೀವು ಹಿಂದೆ ಮುಂದೆ ತೂಗಾಡಬಹುದು, ಉಯ್ಯಾಲೆ. ಪೆಂಡ್ಯುಲಮ್, ಒಂದು ತೂಕವನ್ನು ಒಂದು ಬಿಂದುವಿನಿಂದ ನೇತು ಹಾಕಿದ್ದು ಅದು ಸ್ವತಂತ್ರವಾಗಿ ತೂಗಾಡಬಲ್ಲದು. ಪಾತ್, ದಾರಿ ಅಥವಾ ಮಾರ್ಗ, ವಸ್ತುವು ಚಲಿಸುವ ರೇಖೆ. ಇನ್ಸ್ಟೆಂಟ್, ಅತಿ ಕಡಿಮೆ ಅವಧಿಯ ಸಮಯ, ಕ್ಷಣ. ಇಂಟರ್ವಲ್, ಎರಡು ಘಟನೆಗಳು ಅಥವಾ ಬಿಂದುಗಳ ನಡುವಿನ ಸಮಯಾವಧಿ. ಬಸ್ ಸ್ಟ್ಯಾಂಡ್, ಬಸ್ಸುಗಳು ನಿಲ್ಲುವ ಸ್ಥಳ, ಬಸ್ ನಿಲ್ದಾಣ. ಯೂನಿಟ್ ಟೈಮ್, ಅಳತೆಗಾಗಿ ಬಳಸುವ ಪ್ರಾಮಾಣಿಕ ಸಮಯ. ಸೆಕೆಂಡ್, ನಿಮಿಷ, ಗಂಟೆಯಂತೆ. ಸ್ಪೀಡ್, ಒಂದು ವಸ್ತು ಎಷ್ಟು ವೇಗವಾಗಿ ಚಲಿಸುತ್ತಿದೆ ಎಂಬುದು, ವೇಗ. ಮೀಟರ್ಸ್, ಉದ್ದ ಅಥವಾ ದೂರವನ್ನು ಅಳೆಯುವ ಒಂದು ಘಟಕ, 100 ಸೆಂಟಿಮೀಟರ್ಗಳು, ಮೀಟರ್. ಕಿಲೋಮೀಟರ್ಸ್, ಉದ್ದನೆಯ ದೂರವನ್ನು ಅಳೆಯುವ ಒಂದು ಘಟಕ, 1000 ಮೀಟರ್ಗಳು, ಕಿಲೋಮೀಟರ್. ಆವರೇಜ್ ಸ್ಪೀಡ್, ಒಟ್ಟು ದೂರವನ್ನು ತೆಗೆದುಕೊಂಡ ಒಟ್ಟು ಸಮಯದಿಂದ ಭಾಗಿಸಿದಾಗ ಬರುವ ವೇಗ, ಸರಾಸರಿ ವೇಗ. ಆಬ್ಜೆಕ್ಟ್, ನೀವು ನೋಡಲು ಮತ್ತು ಮುಟ್ಟಲು ಸಾಧ್ಯವಾಗುವ ಒಂದು ವಸ್ತು. ಯೂನಿಫಾರ್ಮ್ ಮೋಷನ್, ನೇರ ರೇಖೆಯಲ್ಲಿ ಸ್ಥಿರ ವೇಗದಲ್ಲಿ ಚಲಿಸುವುದು. ಆಕ್ಚುಯಲ್ ಸ್ಪೀಡ್, ಒಂದು ನಿರ್ದಿಷ್ಟ ಕ್ಷಣದಲ್ಲಿನ ವೇಗ, ನಿಜವಾದ ವೇಗ. ಈವೆಂಟ್ಸ್, ಸಂಭವಿಸುವ ಘಟನೆಗಳು, ವಿಶೇಷವಾಗಿ ಮುಖ್ಯವಾದ ಅಥವಾ ಅಸಾಮಾನ್ಯ
ವಾದವುಗಳು. ಸನ್ ರೈಸ್ ಬೆಳಗ್ಗೆ ಸೂರ್ಯ ಮೊದಲು ಕಾಣಿಸಿಕೊಳ್ಳುವ ಸಮಯ, ಸೂರ್ಯೋದಯ. ಮೂನ್ ಭೂಮಿಯನ್ನು ಸುತ್ತುವ ನೈಸರ್ಗಿಕ ಉಪಗ್ರಹ, ರಾತ್ರಿ ಕಾಣಿಸುತ್ತದೆ, ಚಂದ್ರ. ರೆವಲ್ಯೂಷನ್ ಒಂದು ವಸ್ತು ಇನ್ನೊಂದರ ಸುತ್ತ ಚಲಿಸುವುದು, ಭೂಮಿ ಸೂರ್ಯನ ಸುತ್ತ ಚಲಿಸುವ ಹಾಗೆ, ಪರಿಭ್ರಮಣೆ. ಕ್ಲಾಕ್ಸ್ ಸಮಯವನ್ನು ತೋರಿಸುವ ಉಪಕರಣಗಳು, ಗಡಿಯಾರಗಳು. ವಾಚಸ್ ಮಣಿಕಟ್ಟಿನ ಮೇಲೆ ಧರಿಸುವ ಅಥವಾ ಕೊಂಡೊಯ್ಯುವ ಸಣ್ಣ ಗಡಿಯಾರಗಳು. ಸಿಂಪಲ್ ಪೆಂಡ್ಯುಲಮ್ ಸ್ಥಿರ ಬಿಂದುವಿನಿಂದ ನೇತು ಹಾಕಿದ ಸ್ವತಂತ್ರವಾಗಿ ತೂಗಾಡುವ ತೂಕ, ಸರಳ ಲೋಲಕ. ಶ್ಯಾಡೋಸ್ ಏನಾದರೂ ಬೆಳಕನ್ನು ತಡೆದಾಗ ಉಂಟಾಗುವ ಕಪ್ಪು ಆಕಾರಗಳು, ನೆರಳುಗಳು. ಡೇ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಸಮಯ, 24 ಗಂಟೆಗಳ ಅವಧಿ ಕೂಡ. ದಿನ ಅಪ್ರಾಕ್ಸಿಮೇಟ್ ನಿಖರವಲ್ಲದ, ಆದರೆ ವಾಸ್ತವಕ್ಕೆ ಹತ್ತಿರವಾದ, ಸರಿ ಸುಮಾರಾದ. ಇಯರ್ 365 ಅಥವಾ 366 ದಿನಗಳ ಅವಧಿ, ವರ್ಷ. ಸ್ವೀಡಿಷ್ ಆಸ್ಟ್ರಾನಮರ್ ಆಂಡರ್ಸ್ ಸೆಲ್ಸಿಯಸ್ ಸ್ವೀಡನ್ನ ವಿಜ್ಞಾನಿ, ನಕ್ಷತ್ರಗಳನ್ನು ಅಧ್ಯಯನ ಮಾಡಿ ತಾಪಮಾನ ಮಾಪಕವನ್ನು ರಚಿಸಿದವರು. ಚರ್ಚ್ ಕ್ರಿಶ್ಚಿಯನ್ ಧಾರ್ಮಿಕ ಸೇವೆಗಳಿಗಾಗಿ ಇರುವ ಕಟ್ಟಡ, ಚರ್ಚ್. ಸೀಲಿಂಗ್ ಕೋಣೆಯ ಒಳಗಿನ ಮೇಲ್ಭಾಗ. ಚೈನ್ ಸಂಪರ್ಕಗೊಂಡಿರುವ ಲೋಹದ ಕೊಂಡಿಗಳ ಸರಣಿ, ಸರಪಳಿ. ಆಸಿಲೇಷನ್ ನಿಯಮಿತವಾಗಿ ಹಿಂದೆ ಮುಂದೆ ತೂಗಾಡುವುದು, ಲೋಲಕದ ಹಾಗೆ, ಆಂದೋಲನ. ಅಬ್ಸರ್ವೇಷನ್ ಏನನ್ನಾದರೂ ಗಮನವಿಟ್ಟು ನೋಡುವುದು ಅಥವಾ ವೀಕ್ಷಿಸುವುದು. ಪೆಂಡುಲಮ್ಸ್ ಲೋಲಕದ ಬಹುವಚನ. ಲೆಂತ್ ಒಂದು ವಸ್ತು ಎಷ್ಟು ಉದ್ದವಾಗಿದೆ ಎಂಬುದು, ಉದ್ದ. ಪೆಂಡುಲಮ್ ಕ್ಲಾಕ್ಸ್ ಸಮಯವನ್ನು ಸರಿಯಾಗಿಡಲು ಲೋಲಕವನ್ನು ಬಳಸುವ ಗಡಿಯಾರಗಳು. ವಿಂಡಿಂಗ್ ಕ್ಲಾಕ್ಸ್ ಕೆಲಸ ಮಾಡಲು ಕೀಲಿಯಿಂದ ತಿರುಗಿಸಬೇಕಾದ ಗಡಿಯಾರಗಳು. ರಿಸ್ಟ್ ವಾಚಸ್ ಮಣಿಕಟ್ಟಿನ ಮೇಲೆ ಧರಿಸುವ ಸಣ್ಣ ಗಡಿಯಾರಗಳು. ರಿಫೈನ್ಮೆಂಟ್ಸ್ ಯಾವುದಕ್ಕಾದರೂ ಮಾಡಿದ ಸಣ್ಣ ಸುಧಾರಣೆಗಳು. ಏಜ್ ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಎಷ್ಟು ವಯಸ್ಸಾಗಿದೆ ಎಂಬುದು, ವಯಸ್ಸು. ಹೋಮ್ ನೀವು ವಾಸಿಸುವ ಸ್ಥಳ, ಮನೆ. ಸ್ಕೂಲ್ ಮಕ್ಕಳು ಕಲಿಯಲು ಹೋಗುವ ಸ್ಥಳ, ಶಾಲೆ. ಸೆಕೆಂಡ್ ಅತಿ ಕಡಿಮೆ ಸಮಯದ ಘಟಕ, 60 ಸೆಕೆಂಡು ಅಂದರೆ 1 ನಿಮಿಷ, ಸೆಕೆಂಡ್. ಸಿಂಬಲ್ ಏನನ್ನಾದರೂ ಪ್ರತಿನಿಧಿಸುವ ಆಕಾರ ಅಥವಾ ಚಿಹ್ನೆ, ಸಂಕೇತ. ಡಿಸ್ಟೆನ್ಸ್ ಎರಡು ಸ್ಥಳಗಳ ಅಥವಾ ವಸ್ತುಗಳ ನಡುವಿನ ಸ್ಥಳಾವಕಾಶದ ಪ್ರಮಾಣ, ದೂರ.
ಟೈಮ್ ಗಡಿಯಾರಗಳು ಅಳೆಯುವುದು ಭೂತ ವರ್ತಮಾನ ಮತ್ತು ಭವಿಷ್ಯ. ಸಮಯ ಸ್ಪೀಡೋಮೀಟರ್ ವಾಹನದಲ್ಲಿ ಅದರ ವೇಗವನ್ನು ತೋರಿಸುವ ಉಪಕರಣ. ಓಡೋಮೀಟರ್ ವಾಹನವು ಎಷ್ಟು ದೂರ ಪ್ರಯಾಣಿಸಿದೆ ಎಂದು ತೋರಿಸುವ ಉಪಕರಣ. ಪಿಕ್ನಿಕ್ ಹೊರಾಂಗಣದಲ್ಲಿ ಸಾಮಾನ್ಯವಾಗಿ ಪಾರ್ಕ್ನಲ್ಲಿ ತಿನ್ನುವ ಊಟ ವನಭೋಜನ. ಜರ್ನಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಸುವುದು ಪ್ರಯಾಣ. ರೀಡಿಂಗ್ಸ್ ಅಳತೆ ಮಾಡುವ ಉಪಕರಣದಿಂದ ತೋರಿಸುವ ಸಂಖ್ಯೆಗಳು ಅಥವಾ ಮಾಹಿತಿ. ಸ್ಪಾಟ್ ಒಂದು ನಿರ್ದಿಷ್ಟ ಸ್ಥಳ ಅಥವಾ ಬಿಂದು. ದುಂಡಗಿನ ಗುರುತು ಕೂಡ. ಚುಕ್ಕೆ ಟೀಚರ್ ವಿಶೇಷವಾಗಿ ಶಾಲೆಯಲ್ಲಿ ಕಲಿಸುವ ವ್ಯಕ್ತಿ, ಶಿಕ್ಷಕ ಅಥವಾ ಶಿಕ್ಷಕಿ. ಪ್ರಾಬ್ಲಮ್ ವ್ಯವಹರಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಕಷ್ಟವಾದದ್ದು, ಪರಿಹರಿಸಬೇಕಾದ ಪ್ರಶ್ನೆ ಅಥವಾ ಸಮಸ್ಯೆ. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ದೂರವು ಸಮಯದೊಂದಿಗೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ತೋರಿಸುವ ಗ್ರಾಫ್. ನ್ಯೂಸ್ ಪೇಪರ್ಸ್ ಸುದ್ದಿಗಳನ್ನು ಹೊಂದಿರುವ ದೈನಂದಿನ ಅಥವಾ ಸಾಪ್ತಾಹಿಕವಾಗಿ ಪ್ರಕಟವಾಗುವ ಮುದ್ರಿತ ಪತ್ರಿಕೆಗಳು, ವಾರ್ತಾ ಪತ್ರಿಕೆಗಳು. ಮ್ಯಾಗಝೀನ್ಸ್ ಲೇಖನಗಳು ಮತ್ತು ಚಿತ್ರಗಳಿರುವ ಸಾಪ್ತಾಹಿಕವಾಗಿ ಅಥವಾ ಮಾಸಿಕವಾಗಿ ಪ್ರಕಟವಾಗುವ ತೆಳುವಾದ ಪುಸ್ತಕಗಳು, ನಿಯತಕಾಲಿಕೆಗಳು. ಇನ್ಫಾರ್ಮೇಷನ್ ಯಾವುದಾದರೂ ವಿಷಯದ ಬಗ್ಗೆ ಸಂಗತಿಗಳು ಅಥವಾ ವಿವರಗಳು, ಮಾಹಿತಿ. ಫಾರ್ಮ್ಸ್ ವಿವಿಧ ಆಕಾರಗಳು ಅಥವಾ ಪ್ರಕಾರಗಳು, ತುಂಬಬೇಕಾದ ಕಾಗದಗಳು. ಹೌದು. ಗ್ರಾಫ್ ಪ್ರಮಾಣಗಳ ನಡುವಿನ ಸಂಬಂಧವನ್ನು ತೋರಿಸುವ ರೇಖಾಚಿತ್ರ. ಬಾರ್ ಗ್ರಾಫ್ ಬಾರ್ ಗ್ರಾಫ್ ಅಂದರೆ ಬಣ್ಣದ ಕಂಬಗಳನ್ನು ಬಳಸುವ ಚಿತ್ರ. ಎತ್ತರವಾದ ಕಂಬ ಅಂದರೆ ಹೆಚ್ಚು ಇದೆ, ಚಿಕ್ಕದಾದ ಕಂಬ ಅಂದರೆ ಕಡಿಮೆ ಇದೆ. ಇದು ಎಷ್ಟು ಇದೆ ಅನ್ನೋದನ್ನು ಹೋಲಿಸಲು ಸಹಾಯ ಮಾಡುತ್ತದೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗ್ರಾಫ್ಗಳು ಅಥವಾ ಚಾರ್ಟ್ಗಳನ್ನು ಬಳಸಿ ಮಾಹಿತಿಯನ್ನು ತೋರಿಸುವುದು. ಪೈ ಚಾರ್ಟ್ ಅನುಪಾತಗಳನ್ನು ತೋರಿಸಲು ಹೋಳುಗಳಾಗಿ ವಿಭಜಿಸಿದ ವೃತ್ತಾಕಾರದ ಗ್ರಾಫ್. ಲೈನ್ ಗ್ರಾಫ್ ಸಮಯದೊಂದಿಗೆ ಏನಾದರೂ ಹೇಗೆ ಬದಲಾಗುತ್ತದೆ ಎಂಬುದನ್ನು ತೋರಿಸಲು ರೇಖೆಗಳನ್ನು ಬಳಸುವ ಗ್ರಾಫ್. ಗ್ರಾಫ್ ಪೇಪರ್ ಗ್ರಾಫ್ಗಳನ್ನು ಬರೆಯಲು ಬಳಸುವ ರೇಖೆಗಳ ಜಾಲರಿ ಇರುವ ಕಾಗದ. ಲೈನ್ಸ್ ಉದ್ದನೆಯ ತೆಳುವಾದ ಗುರುತುಗಳು, ರೇಖೆಗಳು. ಎಕ್ಸ್ ಆಕ್ಸಿಸ್ ಗ್ರಾಫ್ನಲ್ಲಿನ ಅಡ್ಡ ರೇಖೆ. ವೈ ಆಕ್ಸಿಸ್ ಗ್ರಾಫ್ನಲ್ಲಿನ ಲಂಬ ರೇಖೆ. ಒರಿಜಿನ್ ಗ್ರಾಫ್ನಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳು ಸಂಬಂಧಿಸುವ ಬಿಂದು. ಮೂಲ. ವ್ಯಾಲ್ಯೂಸ್ ಸಂಖ್ಯೆಗಳು ಅಥವಾ ಪರಿಮಾಣಗಳು, ಮೌಲ್ಯಗಳು. ಶೀಟ್ ತೆಳುವಾದ ಚಪ್ಪಟೆಯಾದ ಕಾಗದ ಅಥವಾ ಇತರ ವಸ್ತುವಿನ ತುಂಡು. ಪಾಯಿಂಟ್ಸ್ ನಿರ್ದಿಷ್ಟ ಸ್ಥಾನಗಳು ಅಥವಾ ಸ್ಥಳಗಳು.
ಗ್ರಾಫ್ ಮೇಲಿನ ಗುರುತುಗಳೂ ಹೌದು. ಅಬ್ಸರ್ವೇಷನ್ಸ್ ನೀವು ಗಮನಿಸುವ ಅಥವಾ ನೋಡುವ ವಿಷಯಗಳು. ಅವಲೋಕನಗಳು. ಸ್ಪೈರಲ್ ಕೇಂದ್ರ ಬಿಂದುವಿನ ಸುತ್ತಲೂ ಸುತ್ತುವ, ದೂರ ಹೋಗುತ್ತಾ ಇರುವ ಆಕಾರ. ಸುರುಳಿ. ರಿಸಲ್ಟ್ಸ್ ಯಾವುದಾದರೂ ಕ್ರಿಯೆಯ ಪರಿಣಾಮ ಅಥವಾ ಫಲಿತಾಂಶ. ನೀವು ಕಂಡುಹಿಡಿಯುವುದು.